ಕಾಂಗ್ರೆಸ್ ಪಕ್ಷದ ಶಾಸಕರು ಮುಖ್ಯಮಂತ್ರಿಗಳ ಸಲಹೆಗಾರರು ಆಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರೇ ತಮ್ಮದೇ ಸರ್ಕಾರದ ಗ್ಯಾರಂಟಿಯ ವಿರುದ್ಧ ಇದ್ದಾರಾ? ಈ ಪ್ರಶ್ನೆ ಈಗ ಯಾಕೆ ಮೂಡ್ತಾ ಇದೆ ಅಂತಂದ್ರೆ ಪರೋಕ್ಷವಾಗಿ ಗ್ಯಾರಂಟಿಗಳನ್ನು ನಿಲ್ಲಿಸಿಬಿಡೋಣ ಅನ್ನೋ ರೀತಿಯಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಮಾತಾಡಿದ್ದಾರೆ. ಅಕ್ಕಿ ಬೇಡ ಏನು ಬೇಡ ಅಂತ ಹೇಳಿ ರಸ್ತೆ ಮಾಡಿಸ್ತೀವಿ, ಅದೇ ಹಣದಲ್ಲಿ ರಸ್ತೆಯನ್ನ ಮಾಡಿಕೊಟ್ಟು ಬಿಡ್ತೀವಿ. ಗ್ಯಾರಂಟಿ ಬಗ್ಗೆ ಶಾಸಕ ರಾಯರೆಡ್ಡಿ ಈ ರೀತಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಗ್ಯಾರಂಟಿ ಬೇಡ ಅಂತ ಹೇಳಿ ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೀನಿ, ಎರಡೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ದುಡ್ಡಿಲ್ಲ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾರೆ. ನಿಮಗೆ ಅಕ್ಕಿನೂ ಬೇಕು, ಈ ಕಡೆ ರೋಡು ಬೇಕು ಅಂದರೆ ಆಗಲ್ಲ, ಅಕ್ಕಿ ಬೇಡ ಏನು ಬೇಡ ಅಂತ ಹೇಳ್ಬಿಡಿ, ಇದ್ರ ದುಡ್ಡನ್ನೇ ಅಲ್ಲಿಗೆ ಹಾಕಿ ರಸ್ತೆ ಮಾಡಿಸ್ಕೊಡ್ತೀವಿ ಅಂತ ಒಂದು ರೇವಣಿಕೆಯನ್ನು ಊರು ಕುಕ್ನೂರ್ ಹತ್ರ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ಮಾತಾಡಿದ್ದಾರೆ. ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀನಿ, ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟು ಬಿಡ್ತೇನೆ, ಆರೋಗ್ಯದಾಗ ಇದನ್ನ ಮಾಡಿ ಕೊಟ್ಬಿಡ್ತೇನೆ. ಸರಿ ಮಾಡೋಣ, ಅಕ್ಕಿ ಬೇಡ ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀನಿ, ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟು ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳ ನಿಂದ ಹೆಸರು ಹಾಕಿಬಿಡ್ತಾರ ಅಲ್ಲಿ. ಮುಂದಿನ ದಿನ ಮಾಡಿಕೊಡ್ತೇನೆ, ಸ್ವಲ್ಪ ಅರ್ಜೆಂಟ್ ತಡಿ, ಇನ್ನು 3 ವರ್ಷ ಐತಿ ಹಳ್ಳಿ ರಸ್ತೆ ಮಾಡ್ಸೋಣ. ಇವು ಏನಾಗಿದೆ, ಈ ರೋಡ್ ಡಾಂಬರ್ ಮಾಡ್ಬೇಕು, ಅದು ಸ್ವಲ್ಪ ಕಷ್ಟ. ಗ್ರಾಮೀಣ ರಸ್ತೆಗಳು ಭಾಳ ಅದಾವ, ಭಾಳ ಕಷ್ಟ, ಮಾಡಿಕೊಡ್ತೇನೆ. ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ. ಇಲ್ಲಿ ತಿಳ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಾಗಬೇಕು. 1,02,000 ಕೋಟಿ ರೂಪಾಯಿ ಕೊಡ್ತೀವಿ ಜನರಿಗೆ ಪ್ರತಿ ವರ್ಷ. 1,24,00,000 ಹೆಣ್ಮಕ್ಳಿಗೆ 2,000 ಯಜಮಾನ. 1,24,00,000 ಇಂಟು 2,000 2,500 ಕೋಟಿ ಪ್ರತಿ ವರ್ಷ. 30,000 ಕೋಟಿ ಇಲ್ಲೇ ಹೋಯ್ತು. ಆರೋಗ್ಯದಾಗ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ಪ್ರತಿನಿಧಿ ಈರಯ್ಯ ಈಗ ಫೋನ್ ಸಂಪರ್ಕದಲ್ಲಿ. ಈರಯ್ಯ, ಯಾವಾಗಲೂ ರಾಯರೆಡ್ಡಿ ಅವರು ಈ ರೀತಿಯ ಮಾತುಗಳಿಂದಾನೇ ಒಂದು ರೀತಿ ಕಾಂಟ್ರವರ್ಸಿ ಕಾರಣ ಆಗ್ತಾರೆ. ತಮ್ಮ ಪಕ್ಷದ ವಿರುದ್ಧ, ಪಕ್ಷದ ಯೋಜನೆಗಳು, ಕಾರ್ಯಕ್ರಮಗಳ ವಿರುದ್ಧ ಮಾತಾಡಿ ಈಗ ಮತ್ತೆ ಅಂಥದ್ದೇ ವೇದಿಕೆ ಮಾಡ್ಕೊಂಡಿದ್ದಾರೆ ರಾಯರೆಡ್ಡಿ ಅವರು. ಏನು ಹೇಳಿದರು, ಏನು ಸಂದರ್ಭ ಬಂತು? ಖಂಡಿತ ಶ್ರೀಪಾದ್, ಏನಂತಂದ್ರೆ ಬಸವರಾಜ ರಾಯರೆಡ್ಡಿ ಅವರು ಮೊದಲಿಂದಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಆಗು ಹೋಗುಗಳ ಬಗ್ಗೆ ಜನರಿಗೆ ಒಂದು ರೀತಿ ವಿಶ್ಲೇಷಣೆ ಜೊತೆಗೆ ಅದರಿಂದ ಯಾವ ರೀತಿ ನಮ್ಮ ಅಭಿವೃದ್ಧಿಯಲ್ಲಿ ಕುಂಠಿತ ಆಗ್ತಾ ಇದೆ ಅನ್ನುವಂತ ಒಂದು ಪರೋಕ್ಷವಾಗಿ ಹೇಳಿಕೆಯನ್ನ ಕೊಡ್ತಾ ಬಂದಿದ್ದಾರೆ. ಯಾಕಂದ್ರೆ ರಾಯರೆಡ್ಡಿ ಅವರು ಕ್ಷೇತ್ರಕ್ಕೆ ಹೋದಾಗ ನಮ್ಮ ಕ್ಷೇತ್ರದಲ್ಲಿ ರಸ್ತೆ ಇಲ್ಲ, ಚರಂಡಿ ಇಲ್ಲ, ದೇವಸ್ಥಾನಗಳಿಲ್ಲ, ಈ ರೀತಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನರು ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಈ ಒಂದು ಪ್ರಶ್ನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಈ ಹಿಂದೆ ಕೂಡ ಹಲವು ಬಾರಿ ಇದೇ ರೀತಿ ಹೇಳಿದ್ರು. ಅಂದ್ರೆ ನಾವು 59,000 ಕೋಟಿಯನ್ನ ನಾವು ಕೇವಲ ಗ್ಯಾರಂಟಿ ಯೋಜನೆಗೆ ಖರ್ಚು ಮಾಡ್ತೀವಿ, ಅಭಿವೃದ್ಧಿಗೆ ಹಣ ಎಲ್ಲಿಂದ ತರಬೇಕ್ರಿ ಅನ್ನುವಂತ ಒಂದು ಮಾತನ್ನು ಕೂಡ ಕೇಳಿದ್ರು. ಅದೇ ರೀತಿ ಏನಂದ್ರೆ ನಿನ್ನೆ ನಡೆದಂತ ಕುಕ್ನೂರು ತಾಲೂಕಿನ ರೇವಣ್ಕಿ ಗ್ರಾಮದಲ್ಲಿ ಈ ಒಂದು ಶಾಲಾ ಕೊಠಡಿಗಳ ಉದ್ಘಾಟನೆ ಹೋಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಆ ಗ್ರಾಮದಲ್ಲಿ ಏನಂತಂದ್ರೆ ನಮ್ಮ ಗ್ರಾಮಕ್ಕೆ ಒಂದು ರಸ್ತೆಯನ್ನ ಮಾಡಿಕೊಡ್ರಿ ಅನ್ನುವಂತ ಒಂದು ಬೇಡಿಕೆಯನ್ನ ರೇವಣ್ಕಿ ಗ್ರಾಮದ ಗ್ರಾಮಸ್ಥರು ಇಡ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಾವು ಪ್ರತಿ ತಿಂಗಳು ನಿಮ್ಗೆ 2,000 ರೂಪಾಯಿಯನ್ನ ಕೊಡ್ತಾ ಇದೀವಿ, ಹೀಗಾಗಿ ನಮ್ಮ ಹತ್ರ ದುಡ್ಡು ಕಡಿಮೆ ಇದೆ, ನೀವು ಹೇಳ್ಬಿಡ್ರಿ, ಬೇಕಾದ್ರೆ ನಾನು 2,000 ರೂಪಾಯಿ ಕೊಡೋದನ್ನ ಬಂದ್ ಮಾಡ್ತೀನಿ, ನಿಮ್ಗೆ ರಸ್ತೆಯನ್ನ ಮಾಡ್ಕೊಡ್ತೀನಿ ಅನ್ನುವಂತ ಮಾತನ್ನ ವೇದಿಕೆಯ ಮುಂದೆ, ಗ್ರಾಮಸ್ಥರ ಮುಂದೆನೆ, ವೇದಿಕೆ ಮೇಲೆನೆ ಇಂಥ ಒಂದು ಮಾತನ್ನ ಹೇಳ್ತಾರೆ. ಈ ಒಂದು ಮಾತನ್ನ ಕೇಳಿದ್ರೆ ಎಲ್ಲೋ ಒಂದು ರೀತಿ ಅನ್ಸುತ್ತೆ, ಎಲ್ಲೋ ಒಂದು ರೀತಿ ಪರೋಕ್ಷವಾಗಿ ಗ್ಯಾರಂಟಿಗಳನ್ನ ಬಸವರಾಜ ರಾಯರೆಡ್ಡಿ ಅವರು ವಿರೋಧಿಸ್ತಾ ಬರ್ತಾ ಇದಾರ ಅನ್ನುವಂತ ಒಂದು ಸಾಕಷ್ಟು ಚರ್ಚೆ ಈಗಾಗಲೇ ಕೊಪ್ಪಳ ಜಿಲ್ಲೆಯಾದ್ಯಂತ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಶ್ರೀಪಾದ್. ಈಗ ಓಕೆ, ಥ್ಯಾಂಕ್ ಯು ಹಿರಯ್ಯ ಮಾಹಿತಿಗಾಗಿ. ಕಾಂಗ್ರೆಸ್ ಪಕ್ಷದ ಶಾಸಕರು ಮುಖ್ಯಮಂತ್ರಿಗಳ ಸಲಹೆಗಾರರು ಆಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರೇ ತಮ್ಮದೇ ಸರ್ಕಾರದ ಗ್ಯಾರಂಟಿಯ ವಿರುದ್ಧ ಇದ್ದಾರಾ? ಈ ಪ್ರಶ್ನೆ ಈಗ ಯಾಕೆ ಮೂಡ್ತಾ ಇದೆ ಅಂತಂದ್ರೆ ಪರೋಕ್ಷವಾಗಿ ಗ್ಯಾರಂಟಿಗಳನ್ನು ನಿಲ್ಲಿಸಿಬಿಡೋಣ ಅನ್ನೋ ರೀತಿಯಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಮಾತಾಡಿದ್ದಾರೆ. ಅಕ್ಕಿ ಬೇಡ ಏನು ಬೇಡ ಅಂತ ಹೇಳಿ ರಸ್ತೆ ಮಾಡಿಸ್ತೀವಿ, ಅದೇ ಹಣದಲ್ಲಿ ರಸ್ತೆಯನ್ನ ಮಾಡಿಕೊಟ್ಟು ಬಿಡ್ತೀವಿ. ಗ್ಯಾರಂಟಿ ಬಗ್ಗೆ ಶಾಸಕ ರಾಯರೆಡ್ಡಿ ಈ ರೀತಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಗ್ಯಾರಂಟಿ ಬೇಡ ಅಂತ ಹೇಳಿ ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೀನಿ, ಎರಡೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ದುಡ್ಡಿಲ್ಲ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾರೆ. ನಿಮಗೆ ಅಕ್ಕಿನೂ ಬೇಕು, ಈ ಕಡೆ ರೋಡು ಬೇಕು ಅಂದರೆ ಆಗಲ್ಲ, ಅಕ್ಕಿ ಬೇಡ ಏನು ಬೇಡ ಅಂತ ಹೇಳ್ಬಿಡಿ, ಇದ್ರ ದುಡ್ಡನ್ನೇ ಅಲ್ಲಿಗೆ ಹಾಕಿ ರಸ್ತೆ ಮಾಡಿಸ್ಕೊಡ್ತೀವಿ ಅಂತ ಒಂದು ರೇವಣಿಕೆಯನ್ನು ಊರು ಕುಕ್ನೂರ್ ಹತ್ರ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ಮಾತಾಡಿದ್ದಾರೆ. ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀನಿ, ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟು ಬಿಡ್ತೇನೆ, ಆರೋಗ್ಯದಾಗ ಇದನ್ನ ಮಾಡಿ ಕೊಟ್ಬಿಡ್ತೇನೆ. ಸರಿ ಮಾಡೋಣ, ಅಕ್ಕಿ ಬೇಡ ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀನಿ, ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟು ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳ
ನಿಂದ ಹೆಸರು ಹಾಕಿಬಿಡ್ತಾರ ಅಲ್ಲಿ. ಅವ್ರಿಗೆ ಪಗಾರ ಮಾಡಿದ್ರಿ ನಾವು ಹೊಲಕ್ಕೆ ಹೋಗಕ್ಕೆ ಸ್ವಲ್ಪ ದಾರಿ ಮಾಡಿ ನಾನು ಮುಂದಿನ ದಿನ ಮಾಡಿಕೊಡ್ತೇನೆ. ಸ್ವಲ್ಪ ಅರ್ಜಿ ತಡಿ, ಇನ್ನು 3 ವರ್ಷ ಐತಿ ಹಳ್ಳಿ ರಸ್ತೆ ಮಾಡ್ಸೋಣ. ಇವು ಏನಾಗಿದೆ, ಈ ರೋಡ್ ಡಾಂಬರ್ ಮಾಡಬೇಕು, ಅದು ಸ್ವಲ್ಪ ಕಷ್ಟ. ಗ್ರಾಮೀಣ ರಸ್ತೆಗಳು ಭಾಳ ಅದಾವ, ಭಾಳ ಕಷ್ಟ. ಮಾಡಿಕೊಡ್ತೇನೆ, ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ. ಇಲ್ಲಿ ತಿಳ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಾಗಬೇಕು. 1,02,000 ಕೋಟಿ ರೂಪಾಯಿ ಕೊಡ್ತೀವಿ ಜನರಿಗೆ ಪ್ರತಿ ವರ್ಷ. 1,24,00,000 ಹೆಣ್ಮಕ್ಳಿಗೆ 2,000 ಯಜಮಾನ. 1,24,00,000 ಇಂಟು 2,000 2,500 ಕೋಟಿ ಪ್ರತಿ ವರ್ಷ. 30,000 ಕೋಟಿ ಇಲ್ಲೇ ಹೋಯ್ತು. ಆರೋಗ್ಯದಾಗ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ಪ್ರತಿನಿಧಿ ಈರಯ್ಯ ಈಗ ಫೋನ್ ಸಂಪರ್ಕದಲ್ಲಿ. ಈರಯ್ಯ, ಯಾವಾಗಲೂ ರಾಯರೆಡ್ಡಿ ಅವರು ಈ ರೀತಿಯ ಮಾತುಗಳಿಂದಾನೇ ಒಂದು ರೀತಿ ಕಾಂಟ್ರವರ್ಸಿ ಕಾರಣ ಆಗ್ತಾರೆ. ತಮ್ಮ ಪಕ್ಷದ ವಿರುದ್ಧ, ಪಕ್ಷದ ಯೋಜನೆಗಳು, ಕಾರ್ಯಕ್ರಮಗಳ ವಿರುದ್ಧ ಮಾತಾಡಿ ಈಗ ಮತ್ತೆ ಅಂಥದ್ದೇ ವೇದಿಕೆ ಮಾಡ್ಕೊಂಡಿದ್ದಾರೆ ರಾಯರೆಡ್ಡಿ ಅವರು. ಏನು ಹೇಳಿದರು, ಏನು ಸಂದರ್ಭ ಬಂತು? ಖಂಡಿತ ಶ್ರೀಪಾದ್, ಏನಂತಂದ್ರೆ ಬಸವರಾಜ ರಾಯರೆಡ್ಡಿ ಅವರು ಮೊದಲಿಂದಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಆಗು ಹೋಗುಗಳ ಬಗ್ಗೆ ಜನರಿಗೆ ಒಂದು ರೀತಿ ವಿಶ್ಲೇಷಣೆ ಜೊತೆಗೆ ಅದರಿಂದ ಯಾವ ರೀತಿ ನಮ್ಮ ಅಭಿವೃದ್ಧಿಯಲ್ಲಿ ಕುಂಠಿತ ಆಗ್ತಾ ಇದೆ ಅನ್ನುವಂತ ಒಂದು ಪರೋಕ್ಷವಾಗಿ ಹೇಳಿಕೆಯನ್ನ ಕೊಡ್ತಾ ಬಂದಿದ್ದಾರೆ. ಯಾಕಂದ್ರೆ ರಾಯರೆಡ್ಡಿ ಅವರು ಕ್ಷೇತ್ರಕ್ಕೆ ಹೋದಾಗ ನಮ್ಮ ಕ್ಷೇತ್ರದಲ್ಲಿ ರಸ್ತೆ ಇಲ್ಲ, ಚರಂಡಿ ಇಲ್ಲ, ದೇವಸ್ಥಾನಗಳಿಲ್ಲ, ಈ ರೀತಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನರು ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಈ ಒಂದು ಪ್ರಶ್ನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಈ ಹಿಂದೆ ಕೂಡ ಹಲವು ಬಾರಿ ಇದೇ ರೀತಿ ಹೇಳಿದ್ರು. ಅಂದ್ರೆ ನಾವು 59,000 ಕೋಟಿಯನ್ನ ನಾವು ಕೇವಲ ಗ್ಯಾರಂಟಿ ಯೋಜನೆಗೆ ಖರ್ಚು ಮಾಡ್ತೀವಿ, ಅಭಿವೃದ್ಧಿಗೆ ಹಣ ಎಲ್ಲಿಂದ ತರಬೇಕ್ರಿ ಅನ್ನುವಂತ ಒಂದು ಮಾತನ್ನು ಕೂಡ ಕೇಳಿದ್ರು. ಅದೇ ರೀತಿ ಏನಂದ್ರೆ ನಿನ್ನೆ ನಡೆದಂತ ಕುಗ್ನೂರು ತಾಲೂಕಿನ ರೇವಣ್ಕಿ ಗ್ರಾಮದಲ್ಲಿ ಈ ಒಂದು ಶಾಲಾ ಕೊಠಡಿಗಳ ಉದ್ಘಾಟನೆ ಹೋಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಆ ಗ್ರಾಮದಲ್ಲಿ ಏನಂತಂದ್ರೆ ನಮ್ಮ ಗ್ರಾಮಕ್ಕೆ ಒಂದು ರಸ್ತೆಯನ್ನ ಮಾಡಿಕೊಡ್ರಿ ಅನ್ನುವಂತ ಒಂದು ಬೇಡಿಕೆಯನ್ನ ರೇವಣ್ಕಿ ಗ್ರಾಮದ ಗ್ರಾಮಸ್ಥರು ಇಡ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಾವು ಪ್ರತಿ ತಿಂಗಳು ನಿಮ್ಗೆ 2,000 ರೂಪಾಯಿಯನ್ನ ಕೊಡ್ತಾ ಇದೀವಿ, ಹೀಗಾಗಿ ನಮ್ಮ ಹತ್ರ ದುಡ್ಡು ಕಡಿಮೆ ಇದೆ, ನೀವು ಹೇಳ್ಬಿಡ್ರಿ, ಬೇಕಾದ್ರೆ ನಾನು 2,000 ರೂಪಾಯಿ ಕೊಡೋದನ್ನ ಬಂದ್ ಮಾಡ್ತೀನಿ, ನಿಮ್ಗೆ ರಸ್ತೆಯನ್ನ ಮಾಡ್ಕೊಡ್ತೀನಿ ಅನ್ನುವಂತ ಮಾತನ್ನ ವೇದಿಕೆಯ ಮುಂದೆ, ಗ್ರಾಮಸ್ಥರ ಮುಂದೆನೆ, ವೇದಿಕೆ ಮೇಲೆನೆ ಇಂಥ ಒಂದು ಮಾತನ್ನ ಹೇಳ್ತಾರೆ. ಈ ಒಂದು ಮಾತನ್ನ ಕೇಳಿದ್ರೆ ಎಲ್ಲೋ ಒಂದು ರೀತಿ ಅನ್ಸುತ್ತೆ, ಎಲ್ಲೋ ಒಂದು ರೀತಿ ಪರೋಕ್ಷವಾಗಿ ಗ್ಯಾರಂಟಿಗಳನ್ನ ಬಸವರಾಜ ರಾಯರೆಡ್ಡಿ ಅವರು ವಿರೋಧಿಸ್ತಾ ಬರ್ತಾ ಇದಾರ ಅನ್ನುವಂತ ಒಂದು ಸಾಕಷ್ಟು ಚರ್ಚೆ ಈಗಾಗಲೇ ಕೊಪ್ಪಳ ಜಿಲ್ಲೆಯಾದ್ಯಂತ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಶ್ರೀಪಾದ್. ಈಗ ಓಕೆ, ಥ್ಯಾಂಕ್ ಯು ಈರಯ್ಯ ಮಾಹಿತಿಗಾಗಿ. ಕಾಂಗ್ರೆಸ್ ಪಕ್ಷದ ಶಾಸಕರು, ಮುಖ್ಯಮಂತ್ರಿಗಳ ಸಲಹೆಗಾರರು ಆಗಿರುವಂಥ ಬಸವರಾಜ ರಾಯರೆಡ್ಡಿ ಅವರೇ ತಮ್ಮದೇ ಸರ್ಕಾರದ ಗ್ಯಾರಂಟಿಯ ವಿರುದ್ಧ ಇದ್ದಾರಾ? ಈ ಪ್ರಶ್ನೆ ಈಗ ಯಾಕೆ ಮೂಡ್ತಾ ಇದೆ ಅಂತಂದ್ರೆ, ಪರೋಕ್ಷವಾಗಿ ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡೋಣ ಅನ್ನೋ ರೀತಿಯಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಮಾತಾಡಿದ್ದಾರೆ. ಅಕ್ಕಿ ಬೇಡ, ಏನು ಬೇಡ ಅಂತ ಹೇಳಿ ರಸ್ತೆ ಮಾಡಿಸ್ತೀವಿ, ಅದೇ ಹಣದಲ್ಲಿ ರಸ್ತೆಯನ್ನ ಮಾಡಿಕೊಟ್ಟು ಬಿಡ್ತೀವಿ. ಗ್ಯಾರಂಟಿ ಬಗ್ಗೆ ಶಾಸಕ ರಾಯರೆಡ್ಡಿ ಈ ರೀತಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಗ್ಯಾರಂಟಿ